ಇಂದು ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿಗಳನ್ನು ಭೇಟಿ ಮಾಡಿ ಸಮಾಜದಲ್ಲಿ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಸಂಸ್ಥೆಯ ಬಗ್ಗೆ ಅಪಪ್ರಚಾರ ಆಗುತ್ತಿರುವುದನ್ನು ನಿಲ್ಲಿಸುವಂತೆ ಮತ್ತು ಅಪಪ್ರಚಾರ ಮಾಡಿದವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಚಿಕ್ಕಮಗಳೂರು ಇವರಿಗೆ ನಾವು ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳ ವತಿಯಿಂದ ಈ ದೂರನ್ನು ಕೊಡ್ತಾ ಇದ್ದೀವಿ. ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಇದನ್ನು ಕೊಡ್ತಾ ಇದ್ದೀವಿ. ಇದರಲ್ಲಿ ಏನಂದರೆ ನಮ್ಮ ಸಂಸ್ಥೆಯ ಕುರಿತು ಅಸಂಬದ್ಧ ದೃಶ್ಯಾವಳಿಗಳನ್ನು ಈ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ಹಿತಾಸಕ್ತಿಗಳು ಅದನ್ನು ಹರಿಬಿಡ್ತಿದ್ದಾರೆ. ಅದರಿಂದಾಗಿ ನಮ್ಮ ಸಂಸ್ಥೆಯ ಒಂದು ಇದಕ್ಕೆ ಇಮೇಜಿಗೆ ಧಕ್ಕೆ ಆಗಿದೆ. ಈ ವಿಷಯದಲ್ಲಿ ಹೇಳಬೇಕಂದ್ರೆ ನಮ್ಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂಥ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಾದ ನಾವು ನಿಮಗೇನು ಹೇಳೋದಂದರೆ ಈ ದಿನಾಂಕ 23/11/25 ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ಈ ಒಂದು ವಿದ್ಯಾರ್ಥಿನಿ ಸುರಭಿ ಇವರು ಸಂಸ್ಥೆ ಮತ್ತು ಬೋಧಕ ಸಿಬ್ಬಂದಿ ಬಗ್ಗೆ ಕೆಲವೊಂದು ಘಟನೆಗಳನ್ನು ಪ್ರಸ್ತಾಪ ಮಾಡಿರ್ತಾರೆ. ಇದರಲ್ಲಿ ಈ ದೃಶ್ಯಾವಳಿಗಳಲ್ಲಿ ಸಂಸ್ಥೆಯ ಕುರಿತಾಗಿ ಕೀಳಾಗಿ ಮಾತಾಡಿ ಕೆಲವು ಅಸಂಬದ್ಧ ಮಾಹಿತಿಯನ್ನು ಸಹ ಕೊಟ್ಟಿರ್ತಾರೆ. ಅವೆಲ್ಲವೂ ಸತ್ಯಕ್ಕೆ ದೂರ ಆಗಿರ್ತವೆ ಮತ್ತು ಸಂಸ್ಥೆಯಲ್ಲಿ ಯಾವುದೇ ರೀತಿಯ ನಾವು ತೊಂದರೆ ಆಗದಂತೆ ಬೋಧಕ ಮತ್ತು ಬೋಧಕೇತರ ಇವು ಶೈಕ್ಷಣಿಕ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ ಮತ್ತು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ವೈಯಕ್ತಿಕ ಸಮಸ್ಯೆಗಳು ಬರದಂತೆ ಎದುರಾಗದಂತೆ ಮೆಂಟರ್ ಎಂಬ ವ್ಯವಸ್ಥೆ, ಮೆಂಟರ್ ಅಂದರೆ ಮೆಂಟಿ ವ್ಯವಸ್ಥೆಯನ್ನು ಸಹ ನಾವು ಮಾಡಿರ್ತೀವಿ ಸರ್. ಕಾಲಕ್ಕೆ ಇದನ್ನು ನಡೆಸಿ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗದಂತೆ ನಾವು ಕ್ರಮ ವಹಿಸ್ತಾ ಇದ್ದೀವಿ. ಕಳೆದ 2-3 ದಿನಗಳ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಕಾಲೇಜಿನ ವಿದ್ಯಾರ್ಥಿನಿಯೊಬ್ಬರು ಕಾಲೇಜು ಹಾಗೂ ಇಲ್ಲಿನ ಕೆಲವು ಉಪನ್ಯಾಸಕರ ವಿರುದ್ಧ ಆರೋಪ ಮಾಡಿದ್ರು. ಈ ಹಿನ್ನೆಲೆ ಕಾಲೇಜಿನ ಅಪಪ್ರಚಾರವನ್ನು ನಿಲ್ಲಿಸಬೇಕೆಂದು ಮನವಿ ಸಲ್ಲಿಸಿದರು. ಇದರಿಂದ ಎಲ್ಲ ವೈದ್ಯರ ಮತ್ತು ಇತರ ಸಿಬ್ಬಂದಿಗಳ ಮಾನಸಿಕ ಸ್ಥೈರ್ಯ ಮನೋಬಲ ಕುಂಠಿತವಾಗುತ್ತಿರುತ್ತದೆ ಎಂದು ಕಂಡುಬಂದಿದೆ. ಇದನ್ನು ತಡೆಯದಿದ್ದಲ್ಲಿ ಮುಂದಿನ ದಿನದಲ್ಲಿ ವೈದ್ಯರ ಮತ್ತು ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತೊಂದರೆ ಆಗುವ ಸಾಧ್ಯತೆ ಇರುತ್ತದೆ. ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಇವೆಲ್ಲ ಅಸಂಬದ್ಧ ದೃಶ್ಯಾವಳಿಗಳನ್ನು ತಡೆ ಹಿಡಿಯಿರಿ ಎಂದು ವಿನಂತಿ ಮಾಡ್ತಾ, ಇವೆಲ್ಲ ದುರುದ್ದೇಶದಿಂದ ಕೂಡಿದ್ದು, ಇದನ್ನು ತಡೆದು ಸಂಸ್ಥೆಯಲ್ಲಿ ಒಂದು ಸೌಹಾರ್ದಯುತ ಒಂದು ವಿದ್ಯೆಗೆ ಹೆಲ್ಪ್ ಆಗುವಂತಹ ಒಂದು ವಾತಾವರಣವನ್ನು ಕಲ್ಪಿಸಲು ತಾವು ಅನುವು ಮಾಡಿಕೊಡಲು ಒಂದು ಈ ಜಿಲ್ಲಾಡಳಿತಕ್ಕೆ ನಾವು ಒಂದು ಮನವಿ ಕೊಡ್ತಾ ಇದ್ದೀವಿ ಸರ್. ಪ್ರಾಧ್ಯಾಪಕರಾದ ಡಾಕ್ಟರ್ ದೇಶಪಾಂಡೆ ಅವರು ಮಾತನಾಡಿ, ಆರೋಪ ಮಾಡಿರುವ ವಿದ್ಯಾರ್ಥಿನಿ ಸರಿಯಾದ ರೀತಿಯಲ್ಲಿ ಕಾಲೇಜಿಗೆ ಬಾರದೆ ಕಾಲೇಜಿನ ಅನೇಕ ಪ್ರಾಧ್ಯಾಪಕರ ಮೇಲೆ ಆರೋಪ ಮಾಡಿದ್ದಾಳೆ. ಇದಕ್ಕೆ ಯಾವುದೇ ದಾಖಲೆಗಳಿಲ್ಲ ಮತ್ತು ಯಾವುದನ್ನು ಲಿಖಿತ ರೂಪದಲ್ಲಿ ನೀಡಿಲ್ಲ. ಇದರಿಂದ ವಿದ್ಯಾರ್ಥಿಗಳಿಗೆ ಮತ್ತು ಪ್ರಾಧ್ಯಾಪಕರಿಗೆ ಮಾನಸಿಕ ಹಿಂಸೆಯಾಗುತ್ತಿದೆ ಎಂದರು. ಒಂದು ಘಟನೆ ಆಗಿದೆ. ಅದು ಒಂದು ಅನುಚಿತ ಘಟನೆ. ಆ ಘಟನೆಯಿಂದಾಗಿ ನಮಗೆ ಈ ಒಂದು ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರಿಗೆ ಒಂದು ತೇಜೋವಧೆ ಆಗಿದೆ. ಒಂದು ಮೆಡಿಕಲ್ ಕಾಲೇಜ್ ಅಂದರೆ ನಮಗೆ ಒಂದು ಈ ಅಸಂಬದ್ಧ ಒಂದು ಇದರಲ್ಲಿ ಮೀಡಿಯಾದಲ್ಲಿ ಹರಿದಾಡುವಂಥ ಒಂದು ಕ್ಲಿಪ್ಸಿಂದಾಗಿ ಒಂಥರ ಎಲ್ಲರಿಗೂ ಮುಜುಗರ ಆಗಿದೆ. ಇದು ಒಂದು ನಮ್ಮ ಸಂಸ್ಥೆಗೆ ಒಂದು ಮಾನಹಾನಿ ಮಾಡುವಂಥ ಒಂದು ಘಟನೆ ಆಗಿರೋದ್ರಿಂದ ತಮಗೆ ಇದನ್ನು ಸ್ಟಾಪ್ ಮಾಡಿ ಅಂತ ಹೇಳೋಕ್ಕೆ ಬಂದಿದ್ದೀವಿ ಸರ್. ಈ ರೀತಿ ಅದನ್ನು ಹರಿದಾಡಕ್ಕೆ ಬಿಡಬಾರ್ದು ಅಂತ ನಾವು ವಿನಂತಿ ಮಾಡೋಕ್ಕೆ ಬಂದಿದ್ದೀವಿ ಸರ್. ಡಾಕ್ಟರ್ ಲೋಹಿತ್ ಮಾತನಾಡಿ, ಸುರಭಿ ಎನ್ನುವ ವಿದ್ಯಾರ್ಥಿನಿಯ ಹಾಜರಾತಿ ಮತ್ತು ಇಂಟರ್ನಲ್ ಮಾರ್ಕ್ಸ್ ಎಲ್ಲ ಕಡಿಮೆ ಇದ್ದು ಇಂತಹವರನ್ನು ನಾವು ಎಕ್ಸಾಮ್ಗೆ ಕೂರಿಸಿದರೆ ಸಮಾಜಕ್ಕೆ ಎಂತಹ ಡಾಕ್ಟರ್ಗಳನ್ನು ಕೊಟ್ಟಂತಾಗುತ್ತದೆ ಎಂದು ಪ್ರಶ್ನಿಸಿದರು. ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು 12 ಜನರನ್ನ ಡಿಟೈನ್ ಮಾಡಿದ್ದೀವಿ. ಅವರಲ್ಲಿ ಅಟೆಂಡೆನ್ಸ್ ಶಾರ್ಟೇಜು ಮತ್ತು ಇಂಟರ್ನಲ್ ಅಸೆಸ್ಮೆಂಟ್ ನಾವು 4 ಇಂಟರ್ನಲ್ ಅಸೆಸ್ಮೆಂಟ್ ನಡೆಸ್ತೀವಿ. ಯೂನಿವರ್ಸಿಟಿ ಗೈಡ್ಲೈನ್ಸ್ ಪ್ರಕಾರ 3 ಇಂಟರ್ನಲ್ ಮತ್ತು 1 ರೆಮಿಡಿಯಲ್ ಇಂಟರ್ನಲ್ಸ್ ಅಂತ, ಅದರಲ್ಲಿ ಅಲ್ಲಿ ಫೇಲ್ ಆಗಿದ್ದರೆ ಇಲ್ಲಿ ಕಂಪನ್ಸೇಟ್ ಮಾಡಲಿಕ್ಕಂತ. ಸುರಭಿಯವರು 4 ಇಂಟರ್ನಲಲ್ಲಿ ಒಂದು ಕೂಡ ಪಾಸ್ ಆಗಿಲ್ಲ. 1 ಇಂಟರ್ನಲ್ ಅಂತೂ ಆಬ್ಸೆಂಟ್ ಆಗಿದ್ದಾರೆ. ಅದವರು ವೈಯಕ್ತಿಕ ಕಾರಣ ಅಂತೇನೋ ಹೇಳ್ತಾಯಿದ್ರು. ನಾವು ರೆಮಿಡಿಯಲ್ ಮೆಷರ್ಸ್ ಕೊಟ್ಟರು, ಅದರಲ್ಲೂ ಕೂಡ ಪಾಸ್ ಆಗಿಲ್ಲ. ಸೊ ಅಕ್ಟೋಬರ್ 9ನೇ ತಾರೀಕು ಏನಾಯಿತು, ಇದೇ ಎಕ್ಸಾಮ್ ಕೊಡಿಸೋ ವಿಚಾರದಲ್ಲಿ ನಮ್ಮ ಹತ್ರ ಬಂದಿದ್ದರು. ನಾನು ಇರಲಿಲ್ಲ ಅವತ್ತು, ನನ್ನ ಡಿಪಾರ್ಟ್ಮೆಂಟಿಗೆ ಬಂದುಬಿಟ್ಟು ನನ್ನ ಜೊತೆ ಫೋನ್ನಲ್ಲಿ ತುಂಬ ಅನುಚಿತವಾಗಿ ವರ್ತನೆ ಮಾಡಿಬಿಟ್ಟು ಡಾಕ್ಟರ್ ನಿತಿನ್ ಅಂತ ಫೋನ್ ಮಾಡಿದರು. ಅವರಿಗೆ ನಮ್ಮ ಡಿಪಾರ್ಟ್ಮೆಂಟಿಗೆ ಸಂಬಂಧ ಇಲ್ಲ. ಅವರು ಫೊರೆನ್ಸಿಕ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಅಲ್ಲ, ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್. ಅವರು ಬಂದು ನೀವು ಅಟೆಂಡೆನ್ಸ್ ಕೊಡಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಫೋನಲ್ಲಿ ಜೋರು ಮಾಡಿದರು. ಸೊ ನಾವು ಕೊಡೋಕ್ಕಾಗೋದಿಲ್ಲ ಯೂನಿವರ್ಸಿಟಿ ನಾರ್ಮ್ಸ್ ಪ್ರಕಾರ ಅಂತ. ಸೊ ಆಗ ನಮ್ಮ ಡಿಪಾರ್ಟ್ಮೆಂಟಲ್ಲೂ ಕೂಡ ಯೂನಿವರ್ಸಿಟಿಗೆ ಮಾರ್ಕ್ಸ್ ನಾವೇನು ಅಪ್ಲೋಡ್ ಮಾಡ್ತೀವಿ ಅದನ್ನು ಸ್ವಲ್ಪ ಮ್ಯಾನಿಪುಲೇಟ್ ಮಾಡಲಿಕ್ಕೆ, ಅದನ್ನು ಸ್ವಲ್ಪ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಟ್ರೈ ಕೂಡ ಮಾಡಿದ್ರು. ನಾನು ನಮ್ಮ ಸ್ಟಾಫ್ಗಳಿಗೆ ಹೇಳಿದೆ, ಯಾವುದೇ ಥರದ ನೀವು ಇದು ಮಾಡ್ಲಿಕ್ಕೆ ಹೋಗಬೇಡಿ, ಎಂಟರ್ಟೈನ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಅಂದ್ಬಿಟ್ಟು. ಅದು ಬಿಟ್ಟರೆ ಇನ್ನಿಲ್ಲ. ಈ ವಿಷಯದಲ್ಲಿ ನನ್ನ ಬಗ್ಗೆ ಈ ಥರ ಒಂದು ವರ್ಡ್ಗಳನ್ನು ಇದರಲ್ಲಿ ಯೂಸ್ ಮಾಡಿದ್ದಾಳೆ.
ಇನ್ನೊಂದು ವಿಷಯ ಏನಂದರೆ ಏನು ಮಾಡ್ಕೋತೀಯ ಮಾಡ್ಕೋ ಹೋಗು, ನಾನು ಮನಸ್ಸು ಮಾಡೋದಷ್ಟೇ ಕೊಡೋಕ್ಕಾಗೋದು ಅನ್ನೋ ಆರೋಪ ಮಾಡಿದೆ ನನ್ನ ಮೇಲೆ. ಆ ಥರದ್ದು ಏನಿಲ್ಲ. ನಾನು ಅವಳ ಹತ್ರ ಆ ಥರ ಯಾವುದೇ ವಿಷಯದಲ್ಲಿ ಮಾತಾಡೂ ಇಲ್ಲ. ನಾನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ನಿತಿನ್ ಅವ್ರು ಮಾತ್ರ ನನ್ನ ಹತ್ರ ಮಾತಾಡಿರೋದು. ಅವ್ರ ಹತ್ರ ನಾನು ಮಾತಾಡಿಲ್ಲ. ಅವರ ಪೇರೆಂಟ್ಸ್ ಅವ್ರು ಬಂದಿದ್ದರು. ಪೇರೆಂಟ್ಸ್ ಅವ್ರು ಬಂದಾಗ ಡೈರೆಕ್ಟರ್ ಸರ್ ಕೂಡ ಇದ್ದರು. ಅವ್ರ ಮುಂದೆ ನಾವು ಹೇಳಿದ್ವಿ, ಈ ಥರ ಹಿಂಗೆ ಹೇಳಿ ಈ ಥರ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ ಕಳಿಸಿದ್ವಿ. ಅದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ಅವಳದು ಮಾರ್ಕ್ಸ್ ಏನು ಬಂದಿದೆ, ಒಂದು ಮೊದಲನೇ ಇಂಟರ್ನಲ್ಲಿ 100ಕ್ಕೆ 11 ಬಂದಿದೆ. ಎರಡನೇ ಇಂಟರ್ನಲ್ಲಿ 100ಕ್ಕೆ 17 ಬಂದಿದೆ. ಎರಡನೇದು ಅಟೆಂಡೇ ಮಾಡಿಲ್ಲ. ಮೂರನೇದಲ್ಲಿ 22 ಬಂದಿದೆ. ನಾಲ್ಕನೇದಲ್ಲಿ 41 ಬಂದಿದೆ. ಅಟೆಂಡೆನ್ಸ್ 100ಕ್ಕೆ 29% ಇದೆ. ಮತ್ತು ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ 100ಕ್ಕೆ 22% ಇದೆ. ಸೊ ಇದರಲ್ಲಿ ನಾವು ಇಂಥ ಸ್ಟೂಡೆಂಟ್ಸ್ಗಳಿಗೆ ನಾವು ಮುಂದೆ ತಳ್ಳಿದ್ರೆ ನಾವು ವೈದ್ಯಕೀಯ ಸಮಾಜಕ್ಕೆ ಮತ್ತು ನಾವು ಸೊಸೈಟಿಗೆ ಯಾವ ಡಾಕ್ಟರ್ಗಳನ್ನ ಕಳಿಸ್ತೀವಿ ಅನ್ನೋದು ಕ್ವಶನ್ ಆಗುತ್ತದೆ. ಸೊ ಅಂಥದ್ದಲ್ಲಿ ಕೆಲವು ಕಡೆಯಿಂದ ಪ್ರೆಷರೆಲ್ಲ ಮಾಡಿಸಿ ಎಕ್ಸಾಮ್ ಕೊಡಿಸಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಕೂಡ ಮಾಡಿದ್ದಾರೆ. ಡಾಕ್ಟರ್ ನಿತಿನ್ ಅವರು ಕೂಡ ಮಾಡಿದ್ದಾರೆ. ಅದಕ್ಕೆ ನಾವು ಕೊಟ್ಟಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಸುಮ್ಮನೆ ಅಲೆಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ಪ್ರಾಧ್ಯಾಪಕರುಗಳಾದ ಗಂಗಾಧರ್, ಮಾಲಿನಿ, ವಿನಯ್ ಸೇರಿದಂತೆ ಅನೇಕ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.